ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮಗೆ ಗುಲಾಬಿ ಗಿಡ ಎಷ್ಟೊಂದು ಹೂ ಬಿಟ್ಟಿದೆ ಅಂತ ಅಂದ್ಬಿಟ್ಟು ನೋಡೋಕ್ಕೆ ತುಂಬ ಸೂಪರಾಗಿ ಕಾಣ್ತಿತ್ತು. ಸೊ ಹಾಗಾಗಿ ಅದೊಂದು ಸ್ಮಾಲ್ ಕ್ಲಿಪ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವತ್ತು ನನ್ನ ಮಗಳು ಮಧ್ಯಾಹ್ನ ಕ್ಲಾಸು, ನಮ್ಮ ಮಕ್ಕಳುಗಳಿಗೆ ಸ್ಕೂಲು. ಹಾಗಾಗಿ ನಾನು ಇವತ್ತು ಬೆಳಗ್ಗೆನೇ ಮುದ್ದೆ ಮಾಡಿಬಿಟ್ಟೆ, ನಾಷ್ಟ ಏನು ಬೇಡ ಅಂತ ಅಂದ್ಬಿಟ್ಟು. ಯಾಕಪ್ಪ ಮಧ್ಯಾಹ್ನ ಕ್ಲಾಸು ಅಂದರೆ 10th CBSE ಮಕ್ಕಳುಗಳಿಗೆ ಬೋರ್ಡ್ ಎಕ್ಸಾಮ್ ನಡೀತಾ ಇದೆ. ಅದರಿಂದ ನಮ್ಮ ಮಕ್ಕಳುಗಳು 8ನೇ ಕ್ಲಾಸು ಮತ್ತು 5ನೇ ಕ್ಲಾಸ್ ಆಗಿರೋದ್ರಿಂದ ಅವ್ರಿಗೆ ಮಧ್ಯಾಹ್ನ ಮೇಲೆ ಕ್ಲಾಸು. ಹೆಂಗಿದ್ರು ರಜೆ ಇತ್ತಲ್ಲ, ನನ್ನ ಮಗಳಿಗೂ ಕೂಡ ಟೈಮ್ ಪಾಸ್ ಆಗಲಿ ಅಂತ ಅಂದ್ಬಿಟ್ಟು ಮುದ್ದೆ ತೆಗಿಯೋಕ್ಕೆ ಅಂತ ಕೂರಿಸಿದ್ದೀನಿ. ಆವಾಗೆಲ್ಲ ನಮ್ಮ ಅಮ್ಮವರು ಕಪ್ಪೆ ಚಿಪ್ಪನ್ನು ಯೂಸ್ ಮಾಡಿ ಮುದ್ದೆನ ತೋಡ್ಕೋತಿದ್ರು. ನಾವು ಇವಾಗ ಯಾವುದಾದ್ರೂ ಬಾಕ್ಸನ್ನು ಮುಸ್ಗಳಿರ್ತಾವಲ್ಲ ಅದನ್ನು ಯೂಸ್ ಮಾಡ್ತೀವಿ. ನನ್ನ ಮಗಳು ಕೈ ಸುಡ್ತದೆ ಅಂತ ಅಂದ್ಬಿಟ್ಟು ಅನ್ನದ ಕೈಯಲ್ಲಿ ಮುದ್ದೆ ತೋಡ್ತಾ ಇದ್ದಾಳೆ. ಇವಾಗ ನಾವು ಚಿಕ್ಕ ಪುಟ್ಟ ಕೆಲಸನ ನಮ್ಮ ಮಕ್ಕಳಿಗೆ ನಾವು ಕಲಿಸೋದ್ರಿಂದ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನಾವೇ ಕಲಿಸಿಲ್ಲ ಕೆಲಸಗಳನ್ನ ಅಂತ ಅಂದರೆ ಮದುವೆ ಏಜ್ ಬಂದಾಗ ಮದುವೆ ಆಗಿ ಹೋದ ಮನೇಲಿ ಹಾಡ್ಕೋತಾರೆ. ಹಂಗಂತ ನಮ್ಮ ಹಳ್ಳಿಗಳ ಕಡೆ ಮಾತಾಡ್ತಾರೆ. ಇವ್ರಿಗಾಗಲೇ ಮದುವೆ ಏಜ್ ಆಗಿರೋದ ಅಂತ ನೀವು ಕೇಳ್ಬೋದು. ಸೊ ಇವಾಗಿಂದ ಕಲ್ತ್ರೇನೆ ಅಲ್ವಾ ಅವಾಗ ಮಾಡೋಕ್ಕೆ ಸಾಧ್ಯ. ನಾವು ಕೂಡ ಇಷ್ಟು ಚಿಕ್ಕ ವಯಸ್ಸಿಂದನೇ ಕಲ್ತಿದ್ದಕ್ಕೆ ಇವಾಗ 10 ಜನ 20 ಜನ ಬಂದರು. ಯಾರನ್ನೂ ಕರೀದೇ ಇರೋ ರೀತಿ ಎಲ್ರಿಗೂ ಅಡುಗೆ ಮಾಡಿ ಬಿಡಿಸ್ತೀವಿ. ಅದೇ ಥರ ಇವರು ಕಲಿಬೇಕು ಅನ್ನೋದು ಆಸೆ. ಹೊಟ್ಟೆಗೆಲ್ಲ ಹೋಗೋದು ಹೆಂಗೆ ತೆಗೆದ್ರು ಆಯ್ತದೆ. ಈ ನೈಸಾಗಿರೋ ಮುದ್ದೆ ನಾನು ತೆಗ್ದಿರೋದು. 2 ಮುದ್ದೆ ಇದ್ದಾವೆ ನೋಡಿ, ತರಕ್ಲು ಥರ, ಅದು ನನ್ನ ಮಗಳು ತೆಗ್ದಿರೋದು. ನಮ್ಮಮ್ಮ ನಾವು ಚಿಂಟು TV ನೋಡ್ತಾ ಇರೋದಕ್ಕೆ ನಮ್ಮಮ್ಮನ ನಮ್ಮ ಜೊತೆ ಚಿಂಟು TV ನೋಡ್ತೈತೆ. ಭಾಳ ಇಂಟ್ರೆಸ್ಟಿಂದ ನೋಡ್ತೈತೆ ಫ್ರೆಂಡ್ಸ್. ಇಲ್ಲಿ ತಗೊಬನ್ನಿ, ತೊಳ್ಕೊಂಡು ಮಾಡಿಕೊಳ್ಳೋದ ರೋಡಿಂದನೇ ಒತ್ಕೊ ಬಂದಿದ್ದೀರಂತೆ. ಅಯ್ಯೋ, ನಮ್ಮ ಮನೆ ಬಂದು ಇನ್ನೂ ಹಾಗೆ ಸೊಪ್ಪನೆ ಬಿಟ್ಟಿಲ್ಲ ಫ್ರೆಂಡ್ಸ್. ರೇಟ್ ಇಲ್ಲ, ಸರಿಯಾಗಿ ರೇಟ್ ಕೊಡ್ತಿಲ್ಲ ಅಂದ್ಬಿಟ್ಟು ಬೆಳೆದಿರೋ ಸೊಪ್ಪೆಲ್ಲ ಇನ್ನೂ ಹಂಗೆ ಬಿದ್ದೈತೆ. ಇವಾಗ ಆಲೇ ಹೊಗೆ ಪಟ ಊದವ್ರೆ, 3 ಪಟ ಊದವ್ರೆ, ಇನ್ನೊಂದು ಪಟ ಉಯ್ಬೇಕು. ಅದು ಒಂದು ಸ್ವಲ್ಪ ಲೇಟಾಗಿ ಉಯ್ತಾರೆ. ಸೊ ಇವಕ್ಕೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ 2 ಟೈಮ್ ನೀರು ಹಾಕಬೇಕು. ಈ ಹೊಗೆ ಪಟ ಊದು ನಾವು ಅಲ್ಲೇ 1 ವಾರದ ಮೇಲಾಯಿತು, ಒಂದು 10 ದಿನವೇ ಆಯಿತು ಅಂದ್ಕೊಳ್ಳಿ. ಸೊ ಇವಾಗೆಲ್ಲ ನೀರು ಹಾಕಬೇಕು. ಯಾಕೆ ಅಂತಂದರೆ ನಮ್ಮ ಯಜಮಾನ್ರು ತಡ್ನಿ ಸತ್ತಿ ತುಂಬ್ಕೊಬರೋಕ್ಕೆ ಅಂತ ಹೋಗಿದ್ರು. ಇವಾಗ ತಡ್ನಿ ಸತಿ ಎಲ್ಲನೂ ತುಂಬ್ಕೊಬಂದಿದ್ರು. 1-2 ದಿನ ಆಳು ಕೊಟ್ಟು ಕುಯ್ಸಿದ್ರು. ಅದು ಹೊಲದಲ್ಲೇ ಸ್ವಲ್ಪ ಒಣಗಿತ್ತು. ಇವಾಗ ಅದನ್ನು ಕಣಕ್ಕೆ ಹಾಕ್ಕೊಂಡು ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದೀವಿ. ಇವಾಗ ಇದೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮನೆಗೆ ತೊಗೊಂಡು ಹೋಗ್ಬೇಕು. ಗಾಳಿ ಬೀಸಿದಿದ್ರೆ ಕಾಳೆಲ್ಲ ತೂರು ಆಗ್ತಿತ್ತು. ಗಾಳಿ ಬೀಸಲಿಲ್ಲ, ಅದಕ್ಕೆ ಮನೆ ಹತ್ರ ತೊಗೊಂಡೋಗಿ ಮಾಡಿಕೊಂಡ್ರೆ ಯಾವಾಗ ಬೇಕಾದ್ರೂ ತೂರ್ಕೋಬೋದಲ್ಲ ಅಂದ್ಬಿಟ್ಟು ಇಷ್ಟೇ ಫ್ರೆಂಡ್ಸ್. ಗಾಳಿ ಬೀಸ್ತಾನೆ ತೂರಿಲ್ಲ, ಇಷ್ಟೇ ತೂರಿರೋದು. ಸೊ ಇವಾಗೆಲ್ಲನೂ ಪ್ಯಾಕ್ ಮಾಡಿಕೊಂಡು ಮನೆ ಹತ್ರ ತುಂಬ್ಕೊಂಡು ಹೋಗ್ತಾಯಿದ್ದೀವಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು, ದೇವಸ್ಥಾನ ಓಪನ್ ಆದಾಗಿಂದನೂ 48 ದಿನದವರೆಗೂ ದೇವಸ್ಥಾನ ಹತ್ರ ಊರಿಗೆಲ್ಲ ಊಟ. 20 ಒಕ್ಲು ಸೇರಿ ಅಡುಗೆ ಒಂದೊಂದು ದಿನ ಅಡುಗೆ ಮಾಡಬೇಕು. ಅವರು 3,000ನಾದರೂ ಹಾಕೊಂಡು ಮಾಡ್ಬೋದು, 4,000ನಾದರೂ ಹಾಕೊಂಡು ಮಾಡ್ಬೋದು, ಅವ್ರ ಮೇಲೆ ಡಿಪೆಂಡು. ನಮ್ಮ ಕಡೆ ಮಾಡಿದಾಗಲೂ ಕೂಡ ಜನ ಊಟಕ್ಕೆ ಬಡ್ಸೋಕ್ಕೆ ಸಾಲೋದಿಲ್ಲ ಅಂದ್ಬಿಟ್ಟು 40 ಒಕ್ಲಷ್ಟು ದುಡ್ಡನ್ನ ಎತ್ಕೊಂಡು 4,000 ಹಾಕ್ಕೊಂಡು ಎಲ್ಲರೂ ಕೂಡ ಸೇರಿ ಅಡುಗೆ ಮಾಡಿದ್ವಿ. ಅವತ್ತು ದೇವಸ್ಥಾನ ಓಪನ್ ಆಗಿದ್ದಾಗ ಹೋಗಿದ್ದು ಫ್ರೆಂಡ್ಸ್. ಅವತ್ತಿಂದ ದೇವಸ್ಥಾನಕ್ಕೆ ಹೋಗಿಲ್ಲ ನಾನು. ಸೊ ಇವತ್ತು ಒಂದು ಸ್ವಲ್ಪ ಸ್ನಾನಗಿನ ಮುಗಿಸ್ಕೊಂಡು ಆಮೇಲಿಂದ ಅಲ್ಲೇ ದೇವ್ರ ದರ್ಶನನೂ ಮಾಡಿಕೊಂಡು ದೇವಸ್ಥಾನ ಹತ್ರ ಊಟ ಮಾಡ್ಕೊಂಬರ್ತೀವಿ. ಅಕ್ಕಪಕ್ಕದ ಊರವರು ಬರ್ತಾರೆ ಒಬ್ಬೊಬ್ಬರು, ಮತ್ತು ನಮ್ಮೂರಲ್ಲಿ ಎಲ್ಲರೂ ಕೂಡ ಹೋಗಿ ಊಟ ಮಾಡ್ತಾರೆ. ನಾವೇನೇ ಯಾರು ಇಲ್ಲಿಂದ ಅಲ್ಲಿ ತನಕ ಊರೊಳಗಡೆ ತನಕ ನಡ್ಕೊ ಹೋಗ್ಬೇಕಲ್ಲ ಅನ್ನೋ ಕಾರಣಕ್ಕೆ ಹೋಗೋದಿಲ್ಲ. ಏನೋ ವಾರದಲ್ಲಿ 1-2 ದಿನನೋ 3 ದಿನನೋ ಅಥವಾ ಒಂದು ವಾರದಲ್ಲಿ 1 ದಿನನೂ ಹೋಗೋದೇ ಇಲ್ಲ. ಸೊ ಇವತ್ತು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಎಷ್ಟು ಟೈಮ್ ಆದರೆ ಹೋಗ್ತೀವಿ ಫ್ರೆಂಡ್ಸ್, ಇಲ್ಲಾಂದರೆ ಹೋಗಲ್ಲ ಅಷ್ಟೇ. ಇವಾಗ ಈ ಧೂಳೊಳಗೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಮಕ್ಕಳು ಸ್ಕೂಲ್ ಮುಗಿಸ್ಕೊಬಂದರು. ಏನು ಸಿದ್ಧಬಾಕಿದ್ದಾನ ಓದಿ ತಗೋ ಈಗ ಅಷ್ಟೇ ಅಪ್ಪ. ಮುತ್ತಿಕ್ಕು ಚೆನ್ನಾಗದೆ, ಒಳ್ಳೆ ಎಲ್ಲನೂ ಮಣ್ಣಲ್ಲೆಲ್ಲ ಬಿತ್ಕೊ ಒದ್ದಾಡ್ತದೆ. ಮುತ್ತಿಕ್ಕು ದಿನ ಕ್ಲೀನ್ ಮಾಡ್ತದೆ. ಬಂದಳೋ ನಮ್ಮ ಅಕ್ಕ ಬಂದಳೋ ಮೀಮಿಗೆ ಬಂದಳೋ. ಅದೀಗ ದೊಡ್ಡದಾಯ್ತು, ಅದು ಗುದಿತದೆ ಈಗ. ಅದು ಮುದ್ದು ಮಾಡೋ ಅಂತ ಏಜಲ್ಲಿ ಇಲ್ಲ, ಅದು ಓಡ್ತದೆ.
ಒತ್ತರ್ಗೂ ಅದನ್ನೇ ಇಟ್ಕೊಳ್ಳಿ ಸಂದ್ಗೂ ಅದನ್ನೇ ಇಟ್ಕೊಳ್ಳಿ ಪಟ್ಟು ಮುಂದಕ್ಕೆ ಹೋಗಿ ನಿಂತ್ಕೊ ಸುಮ್ಮನೆ ಹಂಗೆ ನಿನ್ ತಾಕತ್ತಿದ್ರೆ ಹೊತ್ತಿಗೋಗು ನೆತ್ಕೊಂಡಾಗ ಆಯ್ತದೆ ಆ ಚೀಲದೊಳಗೆ ತಲೆ ಆಗ್ತದಲ್ಲ ಆಗೋಗ್ಬೇಡ ತಲೆ ಈಚೆ ತೆಗಿತಿದಲ್ಲ ಆಗೋಗು ಸುಮ್ಮನೆ ಹಂಗೆ ಒಂದ್ಸತಿ ಕೈಯಲ್ಲಿ ಟಚ್ ಮಾಡು ದನಗಳು ಒದಿತವೆ ಆಡುಗಳು ಒದ್ದವ ನೋಡದ ಹೋಗಿಂದ ಗಡಿಕೆ ಒದ್ದದ ಈಗ ಹಿಂದೆ ಬಂದರೆ ಪದೇ ಬೇಡಿ ಮುಂದೆ ಬಂದರೆ ಆಯ್ತು ಅಂತ ನನಗೆ ಆಡ್ಗಳಿದಾರ ತಂಗ್ರ ಬುದ್ಧಿ ಕುಡಿತಕ್ಕಲ್ಲ ಅಂತ ಹಾಂ ಅದೇನು ಇನ್ನೊಂದ್ಸತಿ ಹೇಳ್ದಲ್ಲ ಹೇಳು ದನಗಳಿಗೆ ಏನಂತ ಹೇಳಿರೋದು ಹಸ್ಕೊಳ್ಗೆ ಮುಂದೆ ಬಂದರೆ ಒಳಗೆ ಬೇಡಿ ಹಿಂದೆ ಬಂದರೆ ಬುದ್ಧಿ ಹಿಂದೆ ಬಂದರೆ ಗುದಿಯಬೇಡಿ ಮುಂದೆ ಬಂದರೆ ಒದಿಯಬೇಡಿ ಅಂತೆ ಚೆನ್ನಾಗಿ ಹೇಳ್ತಿದ್ದೀರಿ ಪುಣ್ಯಕೋಟಿ ಕತೆಯ ಭಯ ಅದು ಎಣ್ಣಲ್ವ ಎದುರ್ಕೋತದೆ ಅಲ್ಲೋಗು ಗಂಟಕ್ಕೆ ನೀನು ತಾಕತ್ತಿದ್ರೆ ಅದಂತದೆ ಬಾ ಒಂದು ಸಟಿಗೆ ನೀನು ಒಂದು ಕೈ ನೋಡ್ಕೋತೀನಿ ಅಂತ ಅದರಲ್ಲಿರೋ ಉಣ್ಣಿ ಎಲ್ಲ ನಮಗೆ ಹತ್ಕತವೆ ಎಷ್ಟು ಕಾಲು ಕೈಯೆಲ್ಲ ಕೆರ್ಕಬೇಕು ಗೊತ್ತಾ ಚಿಕ್ಕ ಉಣ್ಣಿ ಎಲ್ಲ ಇವರಿಂದನೇ ಆಗಿರೋದು ಅರ್ಧವೇ ಹೇಳ್ಬೇಕು ಅಂದರೆ ಸುಮ್ಮನೆ ಹೋದ್ರು ಸಾಕು ಒತ್ತಿಗೆ ಕಾಲ ಮೇಲೆ ಬತ್ತಾ ಇರ್ತವೆ ಮ್ಯಾಕ್ ಮನೆಗೆ ಅದಕ್ಕೆ ರಘುಮಮ್ಮ ಅಂತಿತ್ತು ನಮ್ದು 3 ಮರಿ ಹಾಕದೆ ಒಂದು ಮರಿ ತಂದ್ಬಿಡೋಣ ಕುಡ್ಸ್ಕೊಂಡು ಕಣೆ ಏನೋ ಕಣೆ ಅಂತವ ನೋಡು ಮರಿ ಅಷ್ಟೇ ಇರ್ತಾವ ನೋಡು ಆ ಕ್ಷಣ ಬಿಟ್ಬಿಟ್ರೆ ಕುಡ್ಕೋತವೆ ಇದು ಮರಿ ಅದ್ರ ಮಾಡೈತೆ ಕೆಲಸ ಅವ್ರು ಬಿಟ್ರೆ ಆ ಕುಡ್ಕೋತವೆ ಈ ಕೂಡ ಅದಕ್ಕೆ ಹೆಂಗೆ ಅಂದೆ ತಂದ್ಬಿಡು ನೋಡೋದ ಕುಡಿದ್ರೆ ಕುಡ್ಸ್ಕೊಳ್ಳಿಲ್ಲ ಅಂತಂದ್ರೆ ಇಟ್ಕೊ ಹೋಗಿವೆ ಅಂದೆ ಎಷ್ಟಂತ 3 ಹಾಕಿದಂತೆ ನಾನು ಹೆಣ್ಣು ಗಂಡು ಎಷ್ಟೆಷ್ಟು ಅಂತ ಕೇಳಲಿಲ್ಲ ಓಕೆ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ಮನೇಲಿರೋರಿಗೆ ಅಡುಗೆ ಮಾಡಿಟ್ಬಿಟ್ಟು ಇವಾಗ ನಾನು ನಮ್ಮ ಯಜಮಾನ್ರು ದೇವಸ್ಥಾನ ಹತ್ರ ಹೊರಟ್ವಿ ನನ್ನ ಮಗ ಮತ್ತು ನಮ್ಮಮ್ಮ ಇಬ್ಬರು ಕೂಡ ಆವಾಗಲೇ ನೋಡ್ಕೊಂಡು ಬಂದಿದ್ದರು ಅಕ್ಕಪಕ್ಕದ ಮನೆಯವ್ರ ಜೊತೆ ನಾನು ಅವತ್ತಿಂದ ದೇವಸ್ಥಾನಕ್ಕೆ ಬಂದಿತ್ತಿಲ್ವಲ್ಲ ಪೂಜೆ ಮಾಡಿಸಿದ್ವಲ್ಲ ಅವತ್ತಿಂದ ಇವತ್ತು ವಾರ ಮಾಡಿದ್ನಲ್ಲ ಅಂದರೆ ಇವತ್ತೇನು ವಾರ ಇಲ್ಲ ಮಾಮೂಲಿ ಇಲ್ಲಾಂದರೆ 6:30ಗೆ ಬರಬೇಕು ಇಲ್ಲ 8 ಗಂಟೆಗೆ ಬರಬೇಕು ಫ್ರೆಂಡ್ಸ್ ಊಟಕ್ಕೆ ಅದ್ರ ಮಧ್ಯದಲ್ಲಿ ಏನಾದರೂ ಬಂದರೆ ಫುಲ್ಲು ರಶ್ಶು ಅಂದರೆ ರಶ್ಶು ನಾವು 8 ಗಂಟೆಲಿ ಹೋಗಿದ್ದು ಸೊ ಇವಾಗ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ನನ್ನ ರೊಟೀನ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್